ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು IT ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಂದಿನ ವಿಡಿಯೋದಲ್ಲಿ ವಿಂಡೋಸ್ 11ನಲ್ಲಿ ಇರುವ ಸೈನ್ ಇನ್ ಆಪ್ಷನ್ಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳುವ. ಸೊ ವಿಂಡೋಸ್ ಅನ್ನು ಸುರಕ್ಷಿತವಾಗಿ ಬಳಸಲು ಮೈಕ್ರೋಸಾಫ್ಟ್ ಹಲವಾರು ಲಾಗಿನ್ ಆಯ್ಕೆಗಳನ್ನು ನೀಡಿದೆ. ಸೊ ಆ ಆಯ್ಕೆಗಳು ಯಾವುವು ಮತ್ತು ಅವನ್ನು ಹೇಗೆ ಸೆಟ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡುವ. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲಿಗೆ ನಾವು ವಿಂಡೋಸ್ ಐಕನ್ ಕ್ಲಿಕ್ ಮಾಡಿ ಸೊ ಸೆಟ್ಟಿಂಗ್ಸ್ ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನಾವು ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗೆ ಸ್ವಲ್ಪ ಸ್ಕ್ರಾಲ್ ಕೆಳಗಡೆ ಮಾಡಿದ್ರೆ ಇಲ್ಲಿ ಸೈನ್ ಇನ್ ಆಪ್ಷನ್ಸ್ ಅನ್ನೋ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಮಗೆ ಹಲವಾರು ಆಪ್ಷನ್ಸ್ಗಳಿದೆ. ನಾವು ಸೈನ್ ಇನ್ ಯಾವ ಥರ ಆಗಬೇಕು ಅಂದರೆ ಹಲವಾರು ಆಪ್ಷನ್ಸ್ಗಳನ್ನು ವಿಂಡೋಸ್ ಅವರು ಕೊಟ್ಟಿದ್ದಾರೆ. ಸೊ ಬಟ್ ನಾವು ಇಲ್ಲಿ ಕಾರ್ಪೊರೇಟ್ ಆಗಲಿ ಇಲ್ಲ ನಮ್ಮ ಪರ್ಸ್ನಲ್ ಯೂಸ್ಗೆ ಮೇಜರ್ ಆಗಿ ಯೂಸ್ ಮಾಡೋ ಆಪ್ಷನನ್ನು ತಿಳ್ಕೊಳ್ಳುವ. ಸೊ ಫೇಶಿಯಲ್ ರೆಕಾಗ್ನೈಸೇಷನ್ ಇದು ಒನ್ ಆಫ್ ದ ಫೀಚರ್. ಸೊ ಇದರಲ್ಲಿ ನಿಮಗೆ ಮೇಯ್ನಾಗಿ ಲ್ಯಾಪ್ಟಾಪಲ್ಲಿ ಕ್ಯಾಮ್ರಾ ಅವಶ್ಯಕತೆ ತುಂಬ ಇರುತ್ತೆ. ಸೊ ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರೆ ಫೇಶಿಯಲ್ ರೆಕಾಗ್ನೈಸೇಷನ್ ಸೈನ್ ಇನ್ ಆಗಲ್ಲ. ಸೊ ಫಿಂಗರ್ ಪ್ರಿಂಟ್ ರೆಕಾಗ್ನೈಸೇಷನ್ ಅನ್ನೋ ಆಪ್ಷನ್ ಇದೆ. ಸೊ ಇದಕ್ಕೆ ಮೇಯ್ನ್ ನಾವು ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನೋ ಆಪ್ಷನ್ ಇರುತ್ತೆ ಲ್ಯಾಪ್ಟಾಪಲ್ಲಿ, ಅದು ಇರಬೇಕಾಗುತ್ತೆ. ಸೊ ಥರ್ಡ್ ಆಪ್ಷನ್ ಪಿನ್. ಸೊ ಇದು ಮೇಜರ್ ಆಗಿ ತುಂಬ ಕಡೆ ಯೂಸ್ ಮಾಡ್ತಾರೆ. ಸೊ ಮತ್ತು ಈಸಿ ಆ್ಯಂಡ್ ಸೆಕ್ಯೂರ್ ಆ್ಯಂಡ್ ಸೆಕ್ಯೂರಿಟಿ ಕೀ. ಸೊ ಸೆಕ್ಯೂರಿಟಿ ಕೀ ಇದಕ್ಕೆ ನಮಗೆ USB ಪೆನ್ ಡ್ರೈವ್ ಅನ್ನೋ ಆಪ್ಷನ್ ಅವಶ್ಯಕತೆ ಇರುತ್ತೆ. ಸೊ ನಾವು ಇದರಲ್ಲಿ ನಾವು ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಬೋದು. ಸೊ ನಮಗೆ ಪಾಸ್ವರ್ಡ್ ಇದು ಅಷ್ಟೇ ಹೆಚ್ಚಾಗಿ ಕಾರ್ಪೊರೇಟ್ ಲೆವೆಲಲ್ಲಾಗಲಿ ಇಲ್ಲ ನಾವು ಡೇ ಟು ಡೇ ನಮ್ಮ ಪರ್ಸ್ನಲ್ ಯೂಸ್ಗಾಗಲಿ ಪಾಸ್ವರ್ಡನ್ನು ಸೈನ್ ಇನ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಅದಾದಮೇಲೆ ಪಿಕ್ಚರ್ ಪಾಸ್ವರ್ಡ್. ಸೊ ಇದನ್ನು ರೀಸೆಂಟಾಗಿ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ನೋಡುವ. ಸೊ ಮೇಜರ್ ಆಗಿ ನಾವು 3 ಆಪ್ಷನನ್ನು ನೋಡುವ: ಪಿನ್, ಪಾಸ್ವರ್ಡ್ ಆ್ಯಂಡ್ ಪಿಕ್ಚರ್ ಪಾಸ್ವರ್ಡ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಪಿನ್. ಸೊ ನಾವು ಪಿನ್ ವಿಂಡೋಸ್ ಹೆಲೋ ಆರ್ ಪಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ. ಸೊ ಇಲ್ಲಿ ನೋಡಿ, ಸೊ ಯೂಸ್ ಎ ಪಿನ್ ಟು ಸೈನ್ ಇನ್ ಟು ವಿಂಡೋಸ್ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಲ್ಲಿ ನೋಡಿ ಸೆಟಪ್ ಅನ್ನೋ ಆಪ್ಷನ್ಸ್ ಇದೆ. ಸೆಟಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಕೇಳುತ್ತೆ, ಫಸ್ಟು ಪಾಸ್ವರ್ಡ್ ಕೇಳುತ್ತೆ. ಸೊ ನಾವು ವಿಂಡೋಸ್ 11 ಇನ್ಸ್ಟಾಲ್ ಮಾಡುವಾಗ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತೀವಿ. ಆ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಇಲ್ಲಿ. ಸೊ ನಾನು ಹಾಕ್ತಾ ಇದ್ದೀನಿ. ಸೊ ಒಂದ್ಸಲ ಇದು ಹಾಕಿದ್ಮೇಲೆ ನಮಗೆ ಸೆಟ್ ಅಪ್ ಎ ಪಿನ್ ಅನ್ನೋ ಆಪ್ಷನ್ ಕೇಳುತ್ತೆ. ಸೊ ಇಲ್ಲಿ ನಾವು ನೀವು 6 ಡಿಜಿಟ್ ಕೊಡ್ಬೋದು, 4 ಡಿಜಿಟ್ ಕೊಡ್ಬೋದು, ಮಿನಿಮಮ್ 4 ಡಿಜಿಟ್ ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ 4 ಡಿಜಿಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಒಂದ್ಸಲ ನ್ಯೂ ಪಿನ್ ಕೊಟ್ಟು ಆಮೇಲೆ ಕನ್ಫರ್ಮ್ ಕೊಡಬೇಕಾಗುತ್ತೆ. ಸೊ ನೀವು ಬೇಕಾದ್ರೆ ಇನ್ಕ್ಲೂಡ್ ಲೆಟರ್ಸ್ ಆ್ಯಂಡ್ ಸಿಂಬಲ್ಸ್ ಇದನ್ನ ನೀವು ಚೆಕ್ ಮಾಡಿದರೆ ನಿಮಗೆ ಅದು ಆಪ್ಷನ್ ಇರುತ್ತೆ. ಸೊ ಕ್ಲಿಕ್ ಓಕೆ. ಸೊ ನೋಡಿ ನಮಗೆ ಪಿನ್ ಸೆಟ್ ಆಗಿದೆ ಇವಾಗ. ಸೊ ನೀವು ಇಲ್ಲಿ ಹೋಗಿ ಚೇಂಜ್ ಪಿನ್ ಅಂತಲೂ ಮಾಡ್ಬೋದು, ರಿಮೂವ್ ಅಂತಲೂ ಮಾಡ್ಬೋದು. ಸೊ ಅದಾದಮೇಲೆ ನಮಗೆ ಪಿನ್ ಆಯಿತು. ಸೊ ಇವಾಗ ನಾವು ಪಾಸ್ವರ್ಡ್ಗೆ ಹೋಗುವ. ಸೊ ಆಲ್ರೆಡಿ ಪಾಸ್ವರ್ಡ್ನ ನಾವು ಅಕೌಂಟ್ ಕ್ರಿಯೇಷನ್ ಮಾಡುವಾಗನೇ ನಾವು ವಿಂಡೋಸ್ 11 ಇನ್ಸ್ಟಾಲ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡುವಾಗನೇ ನಾವು ಪಾಸ್ವರ್ಡನ್ನು ಕೊಟ್ಟಿದ್ದೀವಿ. ಸೊ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಹೋಗಿ. ಸೊ ನೀವು ಪಾಸ್ವರ್ಡ್ ಕೊಟ್ಟಿಲ್ಲ, ಇಲ್ಲ ನೀವು ಅಲ್ಲಿ ಪಿನ್ನಲ್ಲೇ ನೀವು ಸೈನ್ ಆಗಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಬೋದು ಆಪ್ಷನು. ಅಕಸ್ಮಾತ್ ನೀವು ಪಾಸ್ವರ್ಡ್ ಸೆಟ್ ಮಾಡಿಲ್ಲ ಅಂದರೆ ಇಲ್ಲೊಂದು ಆಪ್ಷನ್ಸ್ ಕೇಳ್ತಾ ಇತ್ತು, ಸೆಟಪ್ ಎ ಪಾಸ್ವರ್ಡ್ ಅಂತೇಳಿ. ಆಲ್ರೆಡಿ ಸೆಟಪ್ ಆಗಿದೆ. ಸೊ ನೋ ನೀಡ್ ಟು ವರಿ. ಸೊ ಪಾಸ್ವರ್ಡ್ ಇದೆ. ಸೊ ನಿಮ್ಗೆ ಅಕಸ್ಮಾತ್ ಪಾಸ್ವರ್ಡ್ ಏನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಚೇಂಜ್ ಅನ್ನೋ ಆಪ್ಷನ್ ಕೊಟ್ಟು ನೀವು ಕರೆಂಟ್ ಪಾಸ್ವರ್ಡ್ ಕೊಟ್ಟು ಆಮೇಲೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ ಆಪ್ಷನ್ ಆಯಿತು. ಸೊ ವೆನ್ ಇಟ್ ಕಮ್ಸ್ ಟು ಪಿಕ್ಚರ್ ಪಾಸ್ವರ್ಡ್, ಸೊ ಇದು ಈಗ ತುಂಬ ಕಡೆ ಯೂಸ್ ಆಗ್ತಾ ಇದೆ. ಸೊ ಇದನ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡುವ. ಸೊ ನೋಡಿ ಇಲ್ಲಿ ಆಪ್ಷನ್ ಆ್ಯಡ್ ಅಂತ ಕೇಳ್ತಾ ಇದೆ. ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಇದು ಸೊ ಅಗೇನ್ ಇಲ್ಲಿ ನಾವು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ನಾವು ಪಾಸ್ವರ್ಡ್ನ ಕೊಡಬೇಕಾಗುತ್ತೆ. ಸೊ ಒನ್ಸ್ ಪಾಸ್ವರ್ಡ್ ಕೊಟ್ಟಾದಮೇಲೆ ನೋಡಿ ಇಲ್ಲಿ ಸೊ ವೆಲ್ಕಮ್ ಟು ಪಿಕ್ಚರ್ ಪಾಸ್ವರ್ಡ್. ಸೊ ಪಿಕ್ಚರ್ ಪಾಸ್ವರ್ಡ್ ಬಗ್ಗೆ ಇದೆ. ಸೊ ಇಲ್ಲಿ ಇದು ಒಂದು ಪಿಕ್ಚರ್ನ ಚೂಸ್ ಮಾಡುವ ಅಂತ ಕೇಳ್ತಿದೆ. ಸೊ
ನಾವು ಚೂಸ್ ಮಾಡುವ. ಇವಾಗ ಚೂಸ್ ಅಂತ ಮಾಡಿದ್ಮೇಲೆ ನೀವು ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದರೂ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಯೂಸ್ ದಿಸ್ ಪಿಕ್ಚರ್. ಸೊ ಒಂದ್ಸಲ ನಾವು ಸೆಲೆಕ್ಟ್ ಮಾಡಾದ್ಮೇಲೆ ಸೊ ಇಲ್ಲಿ ಈ ಪಿಕ್ಚರ್ನ ಯೂಸ್ ಮಾಡಿ ನಾವು ಯಾವ ಥರ ಪಾಸ್ವರ್ಡ್ನ ಸೆಟ್ ಮಾಡುವ ಅಂತ ಹೇಳ್ಬಿಟ್ಟು ನೋಡುವ. ಸೊ ಯೂಸ್ ದಿಸ್ ಪಿಕ್ಚರ್. ಸೊ ನೋಡಿ ಇಲ್ಲಿ ಡ್ರ್ಯಾಗ್ ದಿ. ಸೊ ನಾವು 3 ಸಲ ಎಲ್ಲಾದರೂ ಒಂದು ಕಡೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಜಾಗಗಳನ್ನ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಈ ಬಲ್ಬ್ ಹತ್ರ ಒಂದು ಕ್ಲಿಕ್ ಮಾಡ್ತೀನಿ. ಸೊ ಆಮೇಲೆ ಈ ಪೆನ್ಸಿಲ್ ಹತ್ರ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಸೊ ಆಮೇಲೆ ಈ ಗೇರ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಒಂದು ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಸೊ ಎಗೇನ್ ಅದು ಕನ್ಫರ್ಮ್ ಕೇಳುತ್ತೆ. ಸೊ ಬಲ್ಬ್ ಮೇಲೆ ಪುನಃ ನಾನು ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಪೆನ್ಸಿಲ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಅಗೇನ್ ಇದು ಗೇರ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಯುವರ್ ಪಿಕ್ಚರ್ ಪಾಸ್ವರ್ಡ್. ಯೂಸ್ ಇಟ್ ಇನ್ ದಿ ನೆಕ್ಸ್ಟ್ ಟೈಮ್ ಯು ಸೈನ್ ಇನ್ ಟು ವಿಂಡೋಸ್. ಸೊ ಫಿನಿಶ್ ಅಂತ ಕೊಡುವ. ಸೊ ಈಗ ಎಲ್ಲ ಪಿನ್, ಪಾಸ್ವರ್ಡ್ ಮತ್ತು ಪಿಕ್ಚರ್ ಪಾಸ್ವರ್ಡನ್ನು ಸೆಟ್ ಮಾಡಿದ್ವಿ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಚೆಕ್ ಮಾಡುವ. ಸೊ ನಾನು ಈಗ ವಿಂಡೋಸ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಬಂದಿದೆ. ಸೊ ಲಾಗಿನ್ ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲೊಂದು ಕ್ಲಿಕ್ ಮಾಡಿ ಪೆನ್ಸಿಲ್. ಸೊ ಇಲ್ಲಿ ಸೊ ನೋಡಿ ಈ ಥರ ನಾವು ಲಾಗಿನ್ ಆಗ್ಬೋದು. ಸೊ ಸೆಕೆಂಡ್ ಆಪ್ಷನ್ ಪಿನ್. ಸೊ ಪಿನ್ನಿಂದ ಹೇಗೆ ನಾವು ಲಾಗಿನ್ ಆಗುವ ಅಂತ ಹೇಳ್ಬಿಟ್ಟು ನೋಡುವ. ಸೊ ನೋಡಿ ಇಲ್ಲಿ ಪಿನ್ ಅಂತ ಬಂದಿದೆ. ಸೊ ನಾವು ಪಿನ್ ಯೂಸ್ ಮಾಡಿರೋದ್ರಿಂದ ಪಿನ್ನ ಯೂಸ್ ಮಾಡಿ ಲಾಗಿನ್ ಆಗುವ. ಸೊ ಈ ಥರ ನಾವು ಸೈನ್ ಇನ್ ಆಪ್ಷನ್ನ ಯೂಸ್ ಮಾಡಿ ನಾವು ಲಾಗಿನ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.